ವಿದ್ಯಾರ್ಥಿಗಳೇ, ಇಂದಿನ ತರಗತಿಯನ್ನು ಆರಂಭ ಮಾಡೋಣವೇ? ಓಕೆ, ಬನ್ನಿ. ಹಾಗಾದರೆ ಈ ದಿನ ನಾವು 8ನೇ ತರಗತಿಯಲ್ಲಿ ಎಕನಾಮಿಕ್ಸ್ ಈ ವಿಭಾಗದ ಅರ್ಥಶಾಸ್ತ್ರ ಈ ವಿಭಾಗದಲ್ಲಿ ಅಧ್ಯಾಯ 3 ಆ ಅಧ್ಯಾಯ ಘಟಕದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ತಿಳಿತಾ ಹೋಗೋಣ. ಆ ಪಾಠದಲ್ಲಿ ಬಂದಿರತಕ್ಕಂತಹ ಪ್ರಮುಖವಾದಂತಹ ಕಲಿಕಾಂಶಗಳು ಹೇಗಿದ್ದಾವೆ, ನಾವು ಏನೇನು ಕಲಿಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಹಾಗೆ ಹಿಂದಿನ ಪಾಠಗಳ ಬಗ್ಗೆ ಸ್ವಲ್ಪ ನಾವು ಪುನರಾವಲೋಕನವನ್ನು ಮಾಡಿಕೊಳ್ಳೋದಾದರೆ, ಕಳೆದ ಅಧ್ಯಾಯದಲ್ಲಿ ನಾವು ಅರ್ಥಶಾಸ್ತ್ರದ ಮಹತ್ವ, ಅರ್ಥಶಾಸ್ತ್ರದ ಬೆಳವಣಿಗೆ, ವಿವರಣೆ ಮತ್ತು ಅರ್ಥಶಾಸ್ತ್ರವನ್ನು ನಾವು ಹೇಗೆ ಓದಬೇಕು ಅನ್ನೋದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ನಿಮಗೆ ಗೊತ್ತಿದೆ, ಅರ್ಥಶಾಸ್ತ್ರ ಎನ್ನತಕ್ಕಂತಹದ್ದು ಒಂದು ಮನುಷ್ಯನ ಪ್ರಮುಖವಾದಂತಹ ಒಂದು ವಿಷಯ ಆಗಿದೆ. ಅಂದರೆ ಮಾನವನ ಜೀವನದಲ್ಲಿ ಈ ವಾಣಿಜ್ಯ ಎಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಘಟ್ಟ ಆಗುತ್ತದೆ. ಮತ್ತು ಬೇರೆ ಜೀವಿಗಳಲ್ಲಿ ಇದನ್ನು ನಾವು ಕಾಣೋದಿಲ್ಲ. ಅವಕ್ಕೇನು ಬೇಕಾಗಿಲ್ಲ, ಆಹಾರ ಎಲ್ಲೋ ಒಂದು ಕಡೆ ಜೀವನ ನಡೆಸ್ತಕ್ಕಂಥದ್ದು. ಅವರ ಬೇರೆ ಜೀವಿಗಳು, ಪ್ರಾಣಿಗಳಿಗೆ ಇಷ್ಟೆಲ್ಲ ಬೇಡಿಕೆಗಳು, ಬಯಕೆಗಳು, ವಾಂಟೆಡ್ಸ್ ಇರೋದಿಲ್ಲ. ಇರತ್ತ ನಮ್ಮ ಹಾಗೆ ಇರೋದಿಲ್ಲ. ಮನುಷ್ಯನಿಗೆ ವಾಂಟೆಡ್ಸ್ ಆರ್ ಅನ್ಲಿಮಿಟೆಡ್ ಇಲ್ವೇ ಇಲ್ಲ, ಲಿಮಿಟೇ ಇಲ್ಲ. ಏನಿದ್ರು ಸಹ ಸೈಕಲ್ ಇದ್ರೆ ಬೈಕ್ ಬೇಕು ಅಂತಾನೆ, ಬೈಕ್ ಇದ್ರೆ ಕಾರ್ ಬೇಕು ಅಂತಾನೆ, ಕಾರ್ ಇದ್ರೆ ಬಂಗ್ಲೆ ಬೇಕು ಅಂತಾನೆ, ಹೌದಲ್ವಾ? ಅದಕ್ಕೆ ಅಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಮನುಷ್ಯನ ಚಿಂತೆಗಳು ಹೇಗಿರ್ತವೆ, ಇವನಿಗೆ ತೃಪ್ತಿ ಅಂತಕ್ಕಂಥದ್ದೇ ಇಲ್ಲ. ಬಹಳ ಚೆನ್ನಾಗಿ ಸೊಗಸಾಗಿ ಹೇಳಿದ್ದಾರೆ ಹೆಂಗಿದೆ ಅಂತ. ಆ ವಚನ 12ನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ವಚನ ಇವತ್ತಿಗೂ ಸಹ ಪ್ರಸ್ತುತ. ಸಂತೃಪ್ತಿನೇ ಇರೋದಿಲ್ಲ. ಸುಮ್ಮನೆ ಗಳಿಸಬೇಕು, ಸಂಪಾದಿಸಬೇಕು, ಅನುಭೋಗಿಸಬೇಕು. ಬಯಕೆ, ಬೇಡಿಕೆ, ಉತ್ಪಾದನೆ, ಅನುಭೋಗ, ಸಂತೃಪ್ತಿ, ಲಾಭ, ನಷ್ಟ, ಇದರಲ್ಲೇ ಮುಳುಗಿ ಹೋಗ್ಬಿಡ್ತೇನೆ ಜೀವನ ಪೂರ್ತಿ, ಅಲ್ವಾ? ಹೌದಲ್ವಾ? ನೋಡಿ, ಅದಕ್ಕೆ ಅಲ್ವಾ ಪ್ರಭುಗಳ ವಚನಕಾರ ಬಹಳ ಸೊಗಸಾಗಿ ಒಂದು ವಚನವನ್ನು ಹೇಳಿದ್ದಾರೆ. ಗೊತ್ತಿದೆಯೇನಂತ? ಬಡತನಕ್ಕೆ ಉಬ್ಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಶ್ರೇಯಸ್ಸಿನ ಚಿಂತೆ, ಕೀರ್ತಿಯ ಚಿಂತೆ, ಕೀರ್ತಿ ಲಭಿಸಿದರೆ ಸೇಡಿನ ಚಿಂತೆ. ಹೀಗೆ ಹಲವು ಚಿಂತೆಗಳಲ್ಲಿ ಜನರನ್ನು ನಾನು ಕಂಡೆ ಲೋಕದಲ್ಲಿ, ನಿಮ್ಮ ಚಿಂತೆಯಲ್ಲಿ ಮುಳುಗಿದವರನ್ನು ನಾನು ಒಬ್ಬರನ್ನು ಕಾಣೆ. ರಾಮನಾಥ ಇದೆ ಅಂತ ನೋಡಬೇಕು. ಇರಲಿ, ಅಂದರೆ ಈ ವಚನ ಎಷ್ಟು ಪ್ರಸ್ತುತವಾಗಿದೆ ಇವತ್ತಿನ ಜೀವನಕ್ಕೆ ಅಂತಕ್ಕಂಥದ್ದನ್ನು ನಾವು ಮನಗಂಡಾಗ ಈ ಒಂದು ಅರ್ಥಶಾಸ್ತ್ರದ ಮೌಲ್ಯ, ವಾಣಿಜ್ಯದ ಮೌಲ್ಯ, ಹಣಕಾಸಿನ ಮೌಲ್ಯ ಏನಿದೆ ಅಂತಕ್ಕಂಥದ್ದು ನಮಗೆ ಅದರ ಅರಿವಾಗಿದೆ. ಹಾಗಾಗಿ ಇತ್ತೀಚಿನ ಆಧುನಿಕ ವಿಶ್ವದಲ್ಲಿ, ಆಧುನಿಕ ಜಗತ್ತಿನಲ್ಲಿ ಹಣಕಾಸು ಎಂಬತಕ್ಕಂಥದ್ದು ಎಲ್ಲ ವಿಚಾರಗಳಿಗೂ ಪ್ರಥಮ ಸ್ಥಾನದಲ್ಲಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ಮನುಷ್ಯನ ಎಲ್ಲ ಘನತೆ ಇದನ್ನು ಅವನ ಹಣಕಾಸಿನಿಂದಲೇ ನಾವು ಅಳಿತಾ ಹೋಗ್ತೀವಿ. ಒಂದು ರಾಷ್ಟ್ರದ ಬೆಳವಣಿಗೆಯನ್ನು ಸಹ ನಾವು, ಆ ದೇಶದ ಅಭಿವೃದ್ಧಿಯನ್ನು ಸಹ ನಾವು ಗಮನಿಸ್ತಕ್ಕಂಥದ್ದು ಯಾವುದರಿಂದಲಪ್ಪ ಅಂತಂದ್ರೆ, ಆ ದೇಶದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಿಂದ. ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಿಂದ ಇದರ ಹಣಕಾಸಿನ ಇದನ್ನು ನಾವು ಅಳತೆ ಮಾಡ್ತಾ ಹೋಗ್ತೀವಿ, ತಿಳಿತಾ ಹೋಗ್ತೀವಿ, ಹೌದಲ್ವೇ? ಹಾಗಾಗಿ ಒಂದು ದೇಶದಲ್ಲಿ ಅರ್ಥವ್ಯವಸ್ಥೆ ಇದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ಅದು ರಾಷ್ಟ್ರದ
ಅಭಿವೃದ್ಧಿಯ ಸೂಚ್ಯಂಕವೂ ಆಗಿರುತ್ತದೆ. ನೋಡಿ ಎಷ್ಟು ಇದೆ. ನಾವು ಸಾಮಾನ್ಯವಾಗಿ ಈ ಕುಟುಂಬ ವ್ಯವಸ್ಥೆ, ಸಮಾಜ ವ್ಯವಸ್ಥೆ ಏನಿದೆ, ಇಲ್ಲೂ ಸಹ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತೀವಿ. ನೋಡಿ, ಯಾವುದೋ ಒಂದು ಕುಟುಂಬ ಬಹಳಷ್ಟು ಮೇಲ್ದರ್ಜೆಯಲ್ಲಿದೆ, ಶ್ರೀಮಂತವಾಗಿ ಬದುಕ್ತಾ ಇದೆ, ಮತ್ಯಾವುದೋ ಒಂದು ಕುಟುಂಬ ಬಡತನದಲ್ಲಿದೆ ಅಂತಂದ್ರೆ ಅದನ್ನು ನಾವು ಅವರ ಒಳಹೊಕ್ಕು ನೋಡ್ತಕ್ಕಂಥದ್ದಲ್ಲ, ಅವರ ಬಾಹ್ಯ ದೈಹಿಕ ಮತ್ತು ಅವರ ಎಲ್ಲ ಬೆಳವಣಿಗೆಗಳ ಆಂತರಿಕ ಬೆಳವಣಿಗೆಗಳಿಂದ ಬಾಹ್ಯ ಬೆಳವಣಿಗೆಗಳು ಅವರಿಗೆ ಕಾಣ್ತಕ್ಕಂಥ ಅವರ ನಡೆ, ನುಡಿ, ಸಂಸ್ಕೃತಿ, ಆಚಾರ, ವಿಚಾರ, ಬೆಳವಣಿಗೆ, ಅವರ ಸ್ಥಿತಿಗತಿಗಳು, ಅವರಿರ್ತಕ್ಕಂಥ ವಾಸದ ಸ್ಥಳ, ಇವೆಲ್ಲವನ್ನು ನೋಡಿಬಿಟ್ರೆ ನಮಗೆ ಗೊತ್ತಾಗತ್ತೆ ಇವರು ಸ್ಥಿತಿವಂತರೋ, ಸ್ಥಿತಿಗಳಿಂದ ವಂಚಿತರಾಗಿರ್ತಕ್ಕಂಥರೋ, ಬಡವರು. ಹಾಗಾದರೆ ವಿದ್ಯಾರ್ಥಿಗಳ ಇಂದು ನಾವು ಬಹಳಷ್ಟು ಆಸಕ್ತಿದಾಯಕವಾಗಿರ್ತಕ್ಕಂಥ ವಿಷಯ, ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಘಟಕ, ಅದು ರಾಷ್ಟ್ರೀಯ ಆದಾಯ. ಅಂದರೆ ಒಂದು ದೇಶದ ಆದಾಯ, ಒಂದು ರಾಷ್ಟ್ರದ ಆದಾಯ. ಇದು ವೈಯಕ್ತಿಕ ಆದಾಯ ಅಲ್ಲ, ದೇಶದ ಆದಾಯ. ಹಾಗೆ ನಮ್ಮ ದೇಶದ ಅರ್ಥವ್ಯವಸ್ಥೆಯ ವಿವಿಧ ಬಗೆ. ಈ ರಾಷ್ಟ್ರೀಯ ಆದಾಯಕ್ಕೆ ಯಾವ ಯಾವ ವಿಭಾಗಗಳಿಂದ ನಮ್ಮ ದೇಶಕ್ಕೆ ಹಣಕಾಸು ಕ್ರೋಢೀಕರಣವಾಗುತ್ತೆ, ಯಾವುದರಿಂದ ಹಣ ಮೂಲಗಳು ಹರಿದು ಬರುತ್ತೆ ಅಂತಕ್ಕಂಥದ್ದನ್ನು ನಾವಿವತ್ತು ವಿವರವಾಗಿ ತಿಳಿತಾ ಹೋಗೋಣ. ಮುಖ್ಯವಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ಕಲಿಬೇಕಾಗಿರ್ತಕ್ಕಂತಹ ಪ್ರಮುಖವಾದ ಕಲಿಕಾಂಶಗಳು ಅಂತಂದ್ರೆ ರಾಷ್ಟ್ರೀಯ ಆದಾಯ ಎಂದರೇನು ಮತ್ತು ತಲಾ ಆದಾಯ ಎಂದರೇನು, ಇದು ಹೇಗೆ ಒಂದು ಪರಿಕಲ್ಪನೆ ಆರಂಭ ಆಯಿತು ಅಂತಕ್ಕಂಥದ್ದು. ಹಾಗೆ ಮತ್ತೊಂದು, ಭಾರತದ ವಿವಿಧ ವಲಯಗಳಿಂದ ಅರ್ಥವ್ಯವಸ್ಥೆ ಹೇಗೆ ಪ್ರಗತಿಯನ್ನ ಹೊಂದುತ್ತಾ ಇದೆ ಅಂತಕ್ಕಂಥದ್ದು. ಹಾಗೆ ಭಾರತದಲ್ಲಿನ 3 ವಿಭಾಗಗಳೇನಿದ್ದಾವೆ, ಪ್ರಥಮ ಸಾಂಸ್ಥಿಕ ವಿಭಾಗ, ದ್ವಿತೀಯ ಸಾಂಸ್ಥಿಕ ವಿಭಾಗ, ಹಾಗೆ ಸಂಪರ್ಕ ಮಾಧ್ಯಮ, ಸಮೂಹ ಮಾಧ್ಯಮಗಳು, ಇವೇನಿದ್ದಾವೆ, ಮಾಹಿತಿ ತಂತ್ರಜ್ಞಾನ, ಇವುಗಳ ಮಹತ್ವ ಏನು ಅಂತಕ್ಕಂಥದ್ದು ನಾವು ತಿಳಿತಾ ಹೋಗೋಣ. ಈಗ ಮೊದಲು ಬಂದರೆ ಆದಾಯ ಅಂದ್ರೇನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಆದಾಯ ಎಂದರೇನು? ಆದಾಯ ಎಂದರೆ ಒಬ್ಬ ವ್ಯಕ್ತಿ ಗಳಿಸುವ ಒಟ್ಟಾರೆ ಸಂಪಾದನೆಯಾಗಿರುತ್ತದೆ. ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲೋ ಒಂದು ದಿನದಲ್ಲೋ ಏನರ್ಥ, ಅವನ ಗಳಿಸ್ತಕ್ಕಂತಹ ಹಣ ಏನಿದೆ, ಸಂಪಾದನೆ ಏನಿದೆ, ಅದನ್ನು ನಾವು ಆದಾಯ ಎಂದು ಕರೆಯುತ್ತೇವೆ. ಇದು ಬಹಳ ಮುಖ್ಯವಾಗಿದೆ. ನೋಡಿ, ನಾವು ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಈ ಆದಾಯ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈಗ ಆದಾಯ ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ವಾ, ಇದು ಹಣಕಾಸಿಗೆ ಸಂಬಂಧಿಸಿದ್ದು. ಆಯ ವ್ಯಯ, ಆಯ ವ್ಯಯ ಹೇಳಿದರೆ ಈ ಪದವನ್ನ ಎಸ್ ಅಂದ್ರೇನು? ಆದಾಯ ಬರ್ತಕ್ಕಂಥದ್ದು, ಹಣವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು, ಹಣವನ್ನ ಗಳಿಸ್ತಕ್ಕಂಥದ್ದು, ಹಾಗೆಯೇ ಅವನ ಬಯಕೆಗಳನ್ನ, ಅವನ ಬೇಡಿಕೆಗಳನ್ನ ಪೂರೈಸಿಕೊಳ್ಳಬೇಕಾಗಿ ಈ ಹಣವನ್ನ ಖರ್ಚು ಮಾಡತಕ್ಕಂಥದ್ದು. ಮತ್ತೆ ಇದೇನಾಗುತ್ತೆ ಅಂದ್ರೆ ಮತ್ತೊಂದು ರೀತಿಯಲ್ಲಿ ಯಾರೋ ಒಬ್ಬರಿಗೆ ಅವರಿಗೆ ಆದಾಯವಾಗಿ ಪರಿಣಮಿಸುತ್ತೆ. ಹೌದಲ್ವೇ? ಈ ರೀತಿಯ ಒಂದು ಕಾಲಚಕ್ರದ ಬೆಳವಣಿಗೆ ಏನಿದೆ ಅದನ್ನೇ ನಾವು ಆದಾಯ, ಸಂಪಾದನೆ. ಆದಾಯ ನಮಗೆ ಹೇಗೆ ಬರುತ್ತೆ? ಅದು ಹಾಗೆ ಹರಿದು ಬರೋದಿಲ್ಲ. ನೀರು ಹರಿದಾಗೆ ಹರಿದು ಬರುತ್ತಾ? ಇಲ್ಲ. ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಕುಟುಂಬಗಳಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಒಳಗೊಂಡು, ಕುಟುಂಬದ ಯಜಮಾನನನ್ನು ಒಳಗೊಂಡು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯ ಆರ್ಥಿಕ ಚಟುವಟಿಕೆಗಳನ್ನ, ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಕೆಲಸ ಮಾಡಬೇಕು ಇವನು? ಹಾಗಾದ್ರೆ ಕೆಲಸ ಮಾಡಲಿಲ್ಲ ಅಂದ್ರೆ ಏನಾಗತ್ತೆ? ಕೆಲಸ ಮಾಡಲಿಲ್ಲ ಅಂದ್ರೆ ಉತ್ಪಾದನೆ ಆಗೋದಿಲ್ಲ.
ಏನಾದರೂ ಒಂದು ಚಟುವಟಿಕೆಯನ್ನ ಮಾಡಬೇಕು. ಕೂತು ತಿನ್ನೋದಕ್ಕಿಂತ ಕೂಲಿ ಮಾಡಿ ಬದುಕು. ಕೂತು ತಿನ್ನೋನಿಗೆ ಕೊಬ್ಬರಿಗೆ ಹಣ ಇದ್ರೂ ಸಾಕು. ಇದು ನೋಡಿ, ಹಿಂದಿನವರ ಒಂದು ಅನುಭವದ ಮಾತುಗಳಿವೆ. ಅಂದರೆ ಅರ್ಥಶಾಸ್ತ್ರ ಆದಾಯ ಮತ್ತು ಗಳಿಕೆ ಮತ್ತು ಬಳಕೆ ಒಂದು ದೇಶದಲ್ಲಿ ಯಾವ ಒಂದು ಪ್ರಮುಖವಾದಂತಹ ಪಾತ್ರವನ್ನ ಅದು ಇಲ್ಲಿ ವಹಿಸುತ್ತದೆ, ಬಹಳ ಮುಖ್ಯ. ಒಂದು ಕುಟುಂಬವನ್ನೇ ನಾವು ತಗೊಂಡ್ರೆ ಅಲ್ಲಿ 8-10 ಜನ ಇದ್ದಾರೆ, ಒಬ್ಬ ಮುಖ್ಯಸ್ಥ ಇದ್ದಾನೆ ಅಂತಂದ್ರೆ ಅವ್ರು ಏನನ್ನೂ ಸಂಪಾದನೆ ಮಾಡಲಿಲ್ಲ ಅವ್ರ ಕುಟುಂಬ ಅಂದ್ರೆ ಅವರ ಬದುಕೇನಾಗತ್ತೆ? ದುಸ್ಥಿತಿಗೆ ಹೋಗತ್ತೆ, ಬಡತನಕ್ಕೆ ಹೋಗತ್ತೆ. ಅವರು ಬದುಕ್ತಕ್ಕಂತಹದ್ದೇ ಕಷ್ಟ ಸಾಧ್ಯವಾಗುತ್ತದೆ, ಹೌದಲ್ವೇ? ಹಾಗಾಗಿ ನಾವು ಗಳಿಕೆಯನ್ನ ಮಾಡಬೇಕು, ಗಳಿಸಬೇಕು. ನಾವು ಏನನ್ನಾದರೂ ಗಳಿಸಬೇಕು ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಅಂದ್ರೆ ನಾವು ಒಂದಲ್ಲ ಒಂದು ರೀತಿಯ ಕೆಲಸಗಳನ್ನ ಮಾಡಲೇಬೇಕಾಗುತ್ತದೆ. ಇದನ್ನೇ ನಾವು ಆದಾಯ ಎಂದು ಕರೆಯುತ್ತೇವೆ. ಹೀಗೆ ಈ ದೇಶದಲ್ಲಿರ್ತಕ್ಕಂತಹ ಎಲ್ಲ ಜನರು ಗಳಿಸುವ ಆದಾಯ ಏನಿದೆ, ಅವರ ವೈಯಕ್ತಿಕ ಆದಾಯಗಳು ಏನಿದ್ದಾವೆ, ಅದು ಯಾವ ವಿಭಾಗದಿಂದಲೂ ಆಗಲಿ, ಕೃಷಿಯಾಗಲಿ, ಕೈಗಾರಿಕೆ ಆಗಲಿ, ಯಾವುದೇ ಸರ್ಕಾರಿ ವಲಯ, ಖಾಸಗಿ ವಲಯ, ಎಲ್ಲ ವಲಯಗಳ ಒಟ್ಟು ಉತ್ಪಾದನೆ ಹಾಗೂ ಅಲ್ಲಿನ ಜನಸಂಖ್ಯೆಯನ್ನ ಭಾಗಿಸಿದಾಗ ಬರ್ತಕ್ಕಂಥದ್ದನ್ನೇ ನಾವು ತಲಾ ಆದಾಯ ಎನ್ನುತ್ತೇವೆ, ತಲಾ ವರಮಾನ. ಸರ್, ಹಾಗಾದ್ರೆ ರಾಷ್ಟ್ರೀಯ ವರಮಾನ ಅಂದ್ರೆ ಏನು ಸರ್? ರಾಷ್ಟ್ರೀಯ ವರಮಾನ ಎಂದರೆ ಆ ದೇಶದ ಎಲ್ಲ ಜನರ ಒಟ್ಟು ಸಂಪಾದನೆ. ಸರ್, ಮತ್ತು ಒಂದು ಮನೆಯಲ್ಲಿ ಬಹಳ ಜನ ಇರ್ತಾರೆ, 8-10 ಜನ ಇರ್ತಾರೆ, ಅದರಲ್ಲಿ ವಯಸ್ಸಾದವ್ರು ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, ಅವರು ಉತ್ಪಾದನಾ ವಲಯದಲ್ಲಿ ಬರೋದಿಲ್ಲ. ಮತ್ತೆ ಆಗ ಜನ ಆದಾಯ ಕುಟುಂಬಕ್ಕೆ ಕಡಿಮೆ ಆಯ್ತಲ್ಲ ಸರ್? ಕಡಿಮೆ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದೇ ಹೀಗೆ. 20ರಿಂದ 40-50 ವರ್ಷಗಳವರೆಗೆ ಇರ್ತಕ್ಕಂಥವ್ರು ಏನಿದ್ದಾರೆ, ಇದನ್ನ ದುಡಿಯುವ ವಲಯ ಅಂತ ಕರೀತಾರೆ, ದುಡಿಯುವ ಜನ ಅಂತ ಕರೀತಾರೆ. 60ರ ಮೇಲ್ಪಟ್ಟಂಥವರು ಇವರು ವಿಶ್ರಾಂತಿ ಇದರಲ್ಲಿ ಇರ್ತಾರೆ. ಅದಕ್ಕೆ ಒಂದು ಗಾದೆ ಹೇಳ್ತಕ್ಕಂಥದ್ದು, ನೀನು ಗಳಿಸಬೇಕಾದ್ರೆ, ಸಂಪಾದನೆ ಮಾಡಬೇಕಾದ್ರೆ ಸಂಪಾದನೆ ಮಾಡಬೇಕು, ಸುಮ್ಮನೆ ಕೂರಬೇಡ, ಸಮಯ ಹಾಳು ಮಾಡಬೇಡ. ಕೇಳಿ, ತಾಯಿ ನೀನು ರೊಟ್ಟಿ ಬಡಿಯಕ್ಕೆ ಹಚ್ಚಿ ಎಲ್ಲ ಬಡಿಬೇಕಾದ್ರೆ ಒಂದು 10 ರೊಟ್ಟಿ ಜಾಸ್ತಿ ಬಡದು ಹಚ್ಚಿ ಬಿಟ್ಬಿಡು, ಆಮೇಲೆ ಅವು ಯಾವಾಗಲಾದ್ರೂ ಉಪಯೋಗಕ್ಕೆ ಬರ್ತವೆ. ಮಕ್ಕಳು ಮರಿ ವಯಸ್ಸಾದರೆ ಯಾರು ತಿನ್ಕೊಂತಾರೆ ಆಮೇಲೆ ಅಲ್ವಾ? ಅದನ್ನು ಬಿಟ್ಟುಬಿಟ್ಟು ಬಂದಿದ್ದನ್ನೆಲ್ಲ ಹಾಗೆ ತಿಂದ್ಕೊಂಡು ಏನನ್ನು ಉಳಿತಾಯ ಮಾಡಬೇಕು ಹೋದ್ರೆ ಅದು ನಷ್ಟ ಆಗುತ್ತೆ, ದೇಶಕ್ಕೂ ನಷ್ಟ ಆಗುತ್ತೆ. ಏಕೆಂದರೆ ಬ್ಯಾಂಕ್ ವಲಯ, ಯುವ ವಲಯಗಳು, ಉದ್ಯಮಗಳು ಅಭಿವೃದ್ಧಿ ಆಗೋದು ಕಷ್ಟ. ಹಾಗಾಗಿ ಇಲ್ಲಿ ಉತ್ಪಾದನೆ ಎನ್ನತಕ್ಕಂಥದ್ದೇನಿದೆ ಅದು ಒಂದು ದೇಶದಲ್ಲೇ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಅದಕ್ಕೆ ಹೇಳ್ತಕ್ಕಂಥದ್ದು ನಮ್ಮ ಹಿರಿಯರು, 6 ಇದ್ದಾಗ 6 ತಿಂದುಬಿಟ್ಟ, 3 ಇದ್ದಾಗ 3 ತಿಂದುಬಿಟ್ಟ, ಏನು ಇದ್ದಾಗ ಮಣ್ಣು ತಿಂದ. ಹಾಗಾಗಬಾರ್ದು. ಅದಕ್ಕೆ ನಾವು ಗಳಿಸಬೇಕಾದ ಪೂರ್ಣವಾಗಿ ಗಳಿಸಬೇಕು, ಅದರಲ್ಲೂ ಸಹ ಒಂದು ಪಾಲನ್ನ ಉಳಿತಾಯವನ್ನ ಮಾಡಬೇಕು. ಅದು ನಮ್ಮ ಕಷ್ಟದ ಇದಕ್ಕೆ ಅದು ಬರುತ್ತದೆ. ಒಟ್ಟಾರೆ ಈಗ ನಿಮಗೆ ಅರ್ಥವಾಗಿದೆ ಅಂತ ನಾನು ಹಚ್ಕೊಂಡೆ, ಹೌದಾ ವಿದ್ಯಾರ್ಥಿಗಳೇ? ಏನಂತ? ಆದಾಯ ಅಂದರೇನು, ರಾಷ್ಟ್ರೀಯ ಆದಾಯ ಅಂದರೇನು, ಹಾಗೆಯೇ ತಲಾ ಆದಾಯ ಎಂದರೇನು. ಆದಾಯ, ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಗೊತ್ತಾಗಿದೆ ಅಲ್ವಾ? ಎಸ್, ಓಕೆ. ಹಾಗಾದ್ರೆ ಈ ಆದಾಯಗಳು ನಮಗೆ ಯಾವ ಯಾವ ಮೂಲಗಳಿಂದ ಬರ್ತವೆ? ಯಾವ್ಯಾವ ಮೂಲಗಳಿಂದ ಬರ್ತವೆ ಅಂತಂದ್ರೆ ನೋಡಿ, ಗಮನಿಸಿ ವಿದ್ಯಾರ್ಥಿಗಳೇ, ಇವು ನಮಗೆ ನಾವು ಮಾಡತಕ್ಕಂತಹ ಆರ್ಥಿಕ ಚಟುವಟಿಕೆಗಳಿಂದ ಬರ್ತವೆ. ಆ ದೇಶದಲ್ಲಿ ಜನರು ನಿರ್ವಹಿಸ್ತಕ್ಕಂತಹ ಆರ್ಥಿಕ ಚಟುವಟಿಕೆಗಳೇನಿದ್ದಾವೆ, ಆ ಆರ್ಥಿಕ ಚಟುವಟಿಕೆಗಳಿಂದ ಈ ಆದಾಯ ನಮ್ಮಲ್ಲಿಗೆ
ಸಂಗ್ರಹವಾಗುತ್ತದೆ. ಏನೇನು ಚಟುವಟಿಕೆಗಳನ್ನು ಮಾಡ್ತಾನೆ? ಅನೇಕ ಬಗೆಯ ಉದ್ಯೋಗಗಳಿದಾವೆ ನಮ್ಮ ದೇಶದಲ್ಲಿ. ಇದು ದೇಶ ಅಷ್ಟೇ, ಇಡೀ ಜಗತ್ತಿನಲ್ಲಿ ಅನೇಕ ರೀತಿಯ ಉದ್ಯೋಗಗಳನ್ನ, ವೃತ್ತಿಗಳನ್ನ ಮಾಡಿಕೊಂಡು ಜನ ಜೀವನವನ್ನ ನಡೆಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದರಲ್ಲೂ ಸಹ ಈ ಎಲ್ಲ ಒಟ್ಟಾರೆ ಉದ್ಯೋಗಗಳು ಏನಿದಾವೆ ಜಗತ್ತಿನಲ್ಲಿ ಕಂಡು ಬರ್ತಕ್ಕಂಥವು, ಈ ಎಲ್ಲ ಉದ್ಯೋಗಗಳನ್ನ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ವಿಭಾಗಗಳಾಗಿ? 3 ವಿಭಾಗಗಳು. ಯಾವ್ಯಾವ ಅಂತ ಹೇಳ್ತೀರಾ ನೋಡೋಣ ಹಾಗಾದ್ರೆ ಯಾವಿದೆ ಅಂತಂದು. ನೋಡಿ, 1 ಇದು ಪ್ರಥಮ ಸಾಂಸ್ಥಿಕ ವಿಭಾಗ. ಪ್ರಥಮ ಸಾಂಸ್ಥಿಕ ವಿಭಾಗ ಅಂದ್ರೆ ಏನಿದೆ? ಇಲ್ಲಿ ಕೃಷಿ, ವ್ಯವಸಾಯ ಮಾಡ್ತಕ್ಕಂಥದ್ದು, ಹೈನುಗಾರಿಕೆ. ಬೇಸಾಯ ಅಂದ್ರೆ ಬರೀ ಬೇಸಾಯ ಮಾಡೋದಷ್ಟೇ ಅಲ್ಲ. ಇವತ್ತೇನಾಗಿದೆ ಜನಜೀವನ, ಬೇಸಾಯದ ಜೊತೆಗೂ ಅನೇಕ ವೃತ್ತಿಗಳನ್ನ ನಡೆಸ್ತಾ ಇದ್ದಾರೆ. ಕುರಿ ಸಾಕುವುದು, ಜೇನು ಸಾಕುವುದು, ಗೊಬ್ಬರ ತಯಾರಿಕೆ, ಸಾವಯವ ಗೊಬ್ಬರ ಮಾಡ್ತಕ್ಕಂಥದ್ದು, ಹುಟ್ಟಿ ಎಳೆಯೋದು, ಚಾಪೆ ಎಣಿಕೊಂಡು, ಈ ರೀತಿ ಅನೇಕ ಉದ್ಯೋಗಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವೆಲ್ಲ ವಲಯಗಳನ್ನು ನಾವು ಪ್ರಥಮ ಸಾಂಸ್ಥಿಕ ವಿಭಾಗ ಮತ್ತು ಕೃಷಿ ಮುಖ್ಯವಾದದ್ದು. ಅದರಲ್ಲಿ ಬರ್ತಕ್ಕಂತಹ ಅನೇಕ ಉಪಕಸಬುಗಳು ಸೇರಿಕೊಂಡಿದ್ದಾವೆ. ವೆರಿ ಗುಡ್, ಗೊತ್ತಾಯ್ತಾ? ಇದನ್ನ ನಾವು ಅಗ್ರಿಕಲ್ಚರ್, ಫಾರ್ಮರಿಂಗ್, ಈ ರೀತಿ ಅನೇಕ ಪದಗಳನ್ನು ನಾವು ಕರಿತೀವಿ. ಬೇಸಾಯ ಅಂದ್ರೆ ಗೊತ್ತಿದೆ ಅಲ್ವ ನಿಮಗೆ? ಯಾಕೆಂದ್ರೆ ಎಲ್ಲ ವ್ಯವಸಾಯದ ಕುಟುಂಬಗಳಂತೆ, ರೈತ ಕುಟುಂಬಗಳಂತೆ ನೀವು ಬಂದಿದೆ. ಏನ್ ಮಾಡ್ತಾರೆ ವ್ಯವಸಾಯದಲ್ಲಿ? ಜಮೀನನ್ನ ಉಳುಮೆ ಮಾಡ್ತಾರೆ, ಹದವರಿತು ಬೀಜವನ್ನ ಬಿತ್ತುತ್ತಾರೆ, ನಾಟಿಯನ್ನ ಮಾಡ್ತಾರೆ, ಬೆಳೆಯನ್ನ ಉತ್ಪಾದಿಸ್ತಾರೆ, ಬೆಳೆಯನ್ನ ಬೆಳೀತಾರೆ. ಇದು ಒಂದು ಪ್ರಕ್ರಿಯೆ, ನಿರಂತರವಾಗಿ ಈ ಒಂದು ಕೆಲಸ ನಡೆಯುತ್ತೆ. ಇದನ್ನ ನಾವು ಅಗ್ರಿಕಲ್ಚರ್ ಅಂತಂದು ಕರಿತೀವಿ. ಆ ಅಗ್ರಿಕಲ್ಚರ್ ಮಾಡ್ತಕ್ಕಂಥವ್ರಿಗೆ ನಾವು ಫಾರ್ಮರ್, ರೈತರು ಅಂತ ಕರಿತೀವಿ. ಇಲ್ಲಿ ಅನೇಕ ಜನರಿಗೆ ಈ ಕೃಷಿ ಉದ್ಯೋಗಗಳನ್ನ ಕೊಟ್ಟಿದೆ. ಅನೇಕ ಜನ ಇಲ್ಲಿ ಉದ್ಯೋಗಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ, ಹೌದಲ್ವೇ? ಹಾಗೆ ನೋಡಿ, ಇದರಲ್ಲಿ ಆದಾಯ ಬಹಳಷ್ಟು ಜನ. ಅದಕ್ಕೆ ಭಾರತದ ಬೇಸಾಯ ಏನಿದೆ, ಭಾರತದ ಅಗ್ರಿಕಲ್ಚರ್ ಏನಿದೆ, ಇದನ್ನ ನಾವು ದಿ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯಾ ಅಂತ ಕರೆದಿರೋದು ಇದೇ ಉದ್ದೇಶ. ಇದೇ ಕಾರಣಕ್ಕಾಗಿಯೇ ಭಾರತದ ಬೇಸಾಯವನ್ನ ದೇಶದ ಬೆನ್ನೆಲುಬು. ನೋಡಿ, ನಮ್ಮ ದೇಹಕ್ಕೆ ಮೂಳೆಗಳು ಹೇಗೆ ಮುಖ್ಯನೋ, ನಮ್ಮ ಬೆನ್ನು ಮೂಳೆ ಮುರಿದೋಗ್ಬಿಟ್ರೆ ನಾವು ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದರಿಂದ ಅನೇಕ ಜನ ಗಳಿಕೆಯನ್ನ ಮಾಡ್ತಾರೆ. ಅದು ರಾಷ್ಟ್ರೀಯ ಆದಾಯ ಆಗಿದೆ. ನಂತರ ಕೈಗಾರಿಕಾ ವಲಯ, ಇದನ್ನ ಉತ್ಪಾದನಾ ವಲಯ, ಪ್ರೊಡಕ್ಷನ್ ವಲಯ ಅಂತ ಕರಿತೀವಿ. ಮೂರನೆಯದನ್ನ ಸೇವೆಗಳು. ಸೇವೆಗಳು ಅಂತಂದ್ರೇನು? ಮನುಷ್ಯನ ಜೀವನಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಮೂಲಭೂತ ಸಾಮಾಜಿಕ ಸೇವೆಗಳು. ಅವು ಯಾವ್ಯಾವು ಅಂತಂದ್ರೆ ನೋಡಿ, ನಾವು ಪ್ರತಿನಿತ್ಯ ಬಳಸ್ತಕ್ಕಂತಹ ವೈದ್ಯಕೀಯ ಸೇವೆ ಆಗ್ಬೋದು, ಶಿಕ್ಷಣ ವ್ಯವಸ್ಥೆ ಆಗ್ಬೋದು, ಹೌದಲ್ವಾ? ಹಾಗೆ ಮಾಹಿತಿ ತಂತ್ರಜ್ಞಾನ, ಇದರಲ್ಲೂ ಸಹ ಅನೇಕ ಜನ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ, ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇವೆಲ್ಲ ವರ್ಗಗಳ ಮೂಲದಿಂದ ಏನಾಗ್ತಿದೆಯಪ್ಪ ಅಂತಂದ್ರೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಸದೃಢವಾಗ್ತಾ ಇದೆ, ಪ್ರಬಲವಾಗ್ತಾ ಇದೆ. ಇದು ವಿವಿಧ ಹಂತಗಳಲ್ಲಿ ನಮ್ಮ ದೇಶದಲ್ಲಿ ಬೆಳವಣಿಗೆ ಆಗಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈಗ ನೋಡಿ, ಸುಮಾರು 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ, ಭಾರತ ಸ್ವತಂತ್ರವಾದ ಸಂದರ್ಭವನ್ನ ನೋಡಿದ್ರೆ ನಮ್ಮ ದೇಶದ ಗಳಿಕೆ ಹೇಗಿತ್ತು, ಅವತ್ತಿನ ಆದಾಯ ಹೇಗಿತ್ತು ಅಂತ ನೋಡಿದ್ರೆ ಅದಕ್ಕೆ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಇದ್ದೀವಿ. ಇವತ್ತೇನಾಗಿದೆ? ಜನರ ಜೀವನ ಮಟ್ಟ ಸುಧಾರಿಸಿದೆ, ಅವರ ತಲಾ ಆದಾಯ ಹೆಚ್ಚಾಗಿದೆ. ಈ ತಲಾ ಆದಾಯ ಹೆಚ್ಚಾಗಿರ್ತಕ್ಕಂಥದ್ದೇ ರಾಷ್ಟ್ರೀಯ ಆದಾಯದ ಹೆಚ್ಚಳಕ್ಕೆ ಕಾರಣ ಆಗಿದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆ, ರಾಷ್ಟ್ರೀಯ ಆದಾಯ, ತಲಾ ಆದಾಯ ಅಂದರೆ ಒಬ್ಬ ವ್ಯಕ್ತಿಯ ತಲಾ ಆದಾಯ ಉತ್ತಮವಾದಷ್ಟು
ರಾಷ್ಟ್ರೀಯ ಆದಾಯವು ಹೆಚ್ಚಾಗುತ್ತದೆ. ತಲಾ ಆದಾಯ ಎಂದರೆ ಅವರು ಗಳಿಸ್ತಕ್ಕಂತಹ ಆದಾಯ. ದೇಶದ ಒಟ್ಟು ಆದಾಯವನ್ನು ಅಲ್ಲಿನ ಜನಸಂಖ್ಯೆಯಿಂದ ನಾವು ಭಾಗಿಸಿದಾಗ ನಮಗೆ ಬರ್ತಕ್ಕಂತಹದ್ದು ತಲಾ ಆದಾಯ. ಸ್ವಲ್ಪ ಒಂದು ಟೇಬಲನ್ನು ಇಲ್ಲಿ ಗಮನಿಸೋಣ. ನಾವು ಹೇಗೆ ನಮಗೆ ದೇಶಕ್ಕೆ ಆದಾಯಗಳು ಬಂದಿದೆ ಇಲ್ಲಿಯವರೆಗೆ ಅಂತ ನೋಡೋಣ. ಒಂದು 10 ವರ್ಷಗಳ ಆದಾಯವನ್ನು ನೋಡೋಣ. ನಮ್ಮ ಆದಾಯ ಹೇಗಿದೆ, ದೇಶ ಎಷ್ಟು ಅಭಿವೃದ್ಧಿಯ ಕಡೆ ಹೋಗಿದೆ ಅಂತಂದು ನೋಡೋಣ. ನಾನು ಆಗಲೇ ನಿಮಗೆ ತಿಳಿಸಿದೆ, ಸ್ವಾತಂತ್ರ್ಯದ ಅವಧಿಯನ್ನು ಗಮನಿಸಿದರೆ ಅಲ್ಲಿಂದ ನೋಡೋಣ. 1950ರಿಂದ 2015ರವರೆಗೆ ನಮ್ಮ ದೇಶದ ಆದಾಯಗಳು ಹೇಗೆ ಮುಂದುವರಿತಾ ಹೋಗಿದೆ, ಅಭಿವೃದ್ಧಿಯಾಗಿದೆ ಅಂತ ನೋಡೋಣ. ಹೌದಲ್ವೇ? ಓಕೆ. 1950-51ರಲ್ಲಿ ಪ್ರಚಲಿತ ಇದ್ದಂತಹ ಬೆಲೆಗಳು, ಸ್ಥಿರ ಬೆಲೆಗಳು, ಪ್ರಚಲಿತ ಬೆಲೆಗಳು, ಸ್ಥಿರ ಬೆಲೆಗಳು, ಅದರಲ್ಲಿ ರಾಷ್ಟ್ರೀಯ ಆದಾಯ, ತಲಾ ಆದಾಯ ಯಾವ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ರೂಪವನ್ನು ಪಡೆದುಕೊಂಡಿದೆ. ಭಾರತೀಯ ರಾಷ್ಟ್ರೀಯ ಆದಾಯವು 1950ರಲ್ಲಿ 2069,724 ರೂಪಾಯಿಗಳಲ್ಲಿತ್ತು. 2000 ಕೋಟಿ ಆದಾಯ ಇತ್ತು. ಅದೇ ಆದಾಯ 2000 ಕೋಟಿ ಆದಾಯ ಇದ್ದಿದ್ದು 2015ನೇ ಇಸವಿಗೆ ಬಂದರೆ ಸುಮಾರು ಒಂದು 60 ವರ್ಷಗಳ ನಂತರದ ಅವಧಿಯಲ್ಲಿ ಏನಾಗಿದೆ, ಬರೀ 2000 ಇದ್ದಂಥದ್ದು ಕೋಟಿಗಳಲ್ಲಿ ಇದ್ದಂತಹ ಆದಾಯ 94,000 ಕೋಟಿಗೆ ಹೋಗಿದೆ. 94,000 ಕೋಟಿಗಳಲ್ಲಿ ಈ ಆದಾಯ ಏನಾಗಿದೆ, ಹೆಚ್ಚಾಗಿದೆ. ಅಂದರೆ ಏನಾಯ್ತು, ಇಲ್ಲಿ 60 ವರ್ಷಗಳ ಅವಧಿಯಲ್ಲಿ ದೇಶದ ಆದಾಯವು 34 ಪಟ್ಟು ಹೆಚ್ಚಾಯಿತು. ಅಂದರೆ ಏನಾಗಿದೆ, ಇಲ್ಲಿ ಆದಾಯ ಹೆಚ್ಚಾಗಿದೆ ಅಂತಂದರೆ ದೇಶ ದುಡಿದಿದೆ ಅಂತ ಅಲ್ಲ, ಅದು ಅಲ್ಲಿ ಇರ್ತಕ್ಕಂತಹ ಜನ ಕೆಲಸವನ್ನ ಮಾಡಿದ್ದಾರೆ. ದೇಶ ಚೆನ್ನಾಗಿದೆ ಅಂತಂದ್ರೆ ಯಾವುದೇ ಒಂದು ರಾಷ್ಟ್ರ, ನಾವು ಇವತ್ತು ಅನೇಕ ಅಭಿವೃದ್ಧಿ ರಾಷ್ಟ್ರಗಳನ್ನ ನೋಡ್ತೀವಿ. ಯಾವನ್ನ? ಅಮೇರಿಕ, ಇಂಗ್ಲೆಂಡ್, ಜಪಾನ್, ಈ ರೀತಿ ಅನೇಕ ದೇಶಗಳನ್ನ ನಾವು ಶ್ರೀಮಂತ ರಾಷ್ಟ್ರಗಳು ಅಂತ ಕರಿತೀವಿ. ಅಂದ್ರೆ ಅಲ್ಲಿ ದುಡಿದಿರ್ತಕ್ಕಂಥ ಜನ ಶ್ರೀಮಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಪದವೀಧರರಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಕೃಷಿ, ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನ ಅವರು ಸಾಧಿಸಿದ್ದಾರೆ. ಈ ಎಲ್ಲದರ ಪ್ರಗತಿಯ ಒಟ್ಟು ಮೂಲ ಏನಿದೆ, ಇದನ್ನೇ ನಾವು ರಾಷ್ಟ್ರೀಯ ಆದಾಯದ ಹೆಚ್ಚಳ. ಅದಕ್ಕೆ ಸರಿಯಾಗಿ ಅಲ್ಲಿನ ಸರ್ಕಾರಗಳು ಈ ಜನರಿಗೆ ಉತ್ತೇಜನವನ್ನ ಕೊಡಬೇಕಾಗುತ್ತದೆ. ಅವರ ಅಭಿವೃದ್ಧಿಗೆ ಅನೇಕ ರೀತಿಯ ಸಹಕಾರವನ್ನು ನೀಡಬೇಕಾಗತ್ತೆ. ಅದಕ್ಕಾಗಿ ಭಾರತ ಸರ್ಕಾರ ಸ್ವಾತಂತ್ರ್ಯ ನಂತರ ಒಂದು ಆಯೋಗವನ್ನೇ ರಚಿಸಿತು, ಒಂದು ಸಮಿತಿಯನ್ನ ಮಾಡಿತು. ಆ ಸಮಿತಿಯೇ ಯೋಜನಾ ಆಯೋಗ. ನಮ್ಮ ದೇಶದ ಜನರಿಗೆ ಇಲ್ಲಿ ಎಷ್ಟು ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ, ಪ್ರಾಕೃತಿಕ ಸಂಪನ್ಮೂಲಗಳಿದೆ, ಅದನ್ನು ಯಾವ್ಯಾವ ರೀತಿಯಲ್ಲಿ ಅವರು ಬಳಸಿಕೊಂಡು ಅದನ್ನ ಆರ್ಥಿಕ ಮೂಲವನ್ನಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆಗಳನ್ನ ತಯಾರಿಸತಕ್ಕಂಥದ್ದು ಈ ಯೋಜನಾ ಆಯೋಗ. ಅದಕ್ಕೆ ಪ್ರತಿ ವರ್ಷವೂ ಸಹ ಸರ್ಕಾರಗಳು ಸಹ ಈ ಬಡ್ಜೆಟ್ ಅನ್ನ ಮಂಡಿಸ್ತವೆ. ಮುಂದಿನ ಒಂದು ವರ್ಷದಲ್ಲಿ ಯಾವ ಯಾವ ವಲಯಗಳಿಂದ ಎಷ್ಟು ಹಣವನ್ನ ಉತ್ಪಾದಿಸಬೇಕು, ಎಷ್ಟು ತೆರಿಗೆಯನ್ನ ಸಂಗ್ರಹಿಸಬೇಕು, ಮತ್ತೆ ಯಾವ ಯಾವ ವಲಯಕ್ಕೆ ಅದನ್ನ ವಿತರಣೆ ಮಾಡಬೇಕು, ಕೃಷಿ, ಕೈಗಾರಿಕೆ, ನೀರಾವರಿ, ಸಾರಿಗೆ ಸಂಪರ್ಕ, ಈ ರೀತಿ ಅನೇಕ ವಲಯಗಳು ಅಭಿವೃದ್ಧಿಯಾಯಿತು ಅಂತಂದ್ರೆ ಅದು ದೇಶದ ಅಭಿವೃದ್ಧಿ. ಅದು ದೇಶದ ಅಭಿವೃದ್ಧಿ. ಈಗ ನಾವು ರೈತರಿಗೆ ಅವರಿಗೆ ಪೂರಕವಾದಂತಹ ಸೌಲಭ್ಯಗಳನ್ನ ಕೊಡದೆ ಹೋದ್ರೆ, ನೀರಾವರಿ ಆಗಲಿ, ಬೀಜ, ರಸಗೊಬ್ಬರ, ಇನ್ನು ಅನೇಕ ಇದನ್ನ ಮಾರುಕಟ್ಟೆ ವ್ಯವಸ್ಥೆ ಇದನ್ನು ಮಾಡದೆ ಹೋದ್ರೆ ಆ ಕ್ಷೇತ್ರದಲ್ಲಿ ಉತ್ಪಾದನೆ ಏನಾಗುತ್ತೆ, ಕಡಿಮೆ ಆಗುತ್ತದೆ.
ಹಾಗೆ ಆದಾಯವೂ ಸಹ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇವುಗಳನ್ನು ನಾವು ಉತ್ತೇಜಿಸಬೇಕು. ಅದಕ್ಕಾಗಿಯೇ ರಾಷ್ಟ್ರೀಯ ಯೋಜನಾ ಆಯೋಗಗಳನ್ನು ಜಾರಿಗೊಳಿಸಿದೆ. ಈ ರಾಷ್ಟ್ರೀಯ ಯೋಜನಾ ಆಯೋಗ ಏನ್ ಮಾಡ್ತಿದೆಯಪ್ಪ ಅಂತಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ ಒಂದು ಯೋಜನೆಯನ್ನ ತಯಾರಿಸುತ್ತೆ. ಈ ಯೋಜನೆಯನ್ನೇ 5-year ಪ್ಲಾನ್ ಅಂತ ಕರೀತಾರೆ. 5 ವರ್ಷಗಳ ಯೋಜನೆ, ಪಂಚವಾರ್ಷಿಕ ಯೋಜನೆ. ಈ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಸರ್ಕಾರ, ಆಡಳಿತ ಮತ್ತು ವಿವಿಧ ಇಲಾಖೆಗಳು ಆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಮತ್ತು ಉತ್ಪಾದನೆಗೆ ಜನರನ್ನು ಬೆಂಬಲಿಸ್ತಕ್ಕಂಥದ್ದು, ಅವರಿಗೆ ಸಹಕಾರ ನೀಡತಕ್ಕಂಥದ್ದು, ಈ ಎಲ್ಲ ಚಟುವಟಿಕೆಗಳನ್ನು ಅವು ಮಾಡ್ತವೆ. ಹಾಗಾಗಿಯೇ ನಾವು ಹೇಳಿದವೇ ಸುಮಾರು 64 ಲಕ್ಷ ಕೋಟಿಗಳಷ್ಟು ಆದಾಯ ಹೆಚ್ಚಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ನಮ್ಮ ದೇಶದ ಯೋಜನೆಗಳು ಮತ್ತು ಅಭಿವೃದ್ಧಿ, ಆ ಕ್ಷೇತ್ರಗಳಲ್ಲಿ ಬರ್ತಕ್ಕಂತಹ ಉತ್ಪಾದನೆ ಇದು ಹೆಚ್ಚಾಗಿದೆ. ಹೌದಲ್ವೇ? ಹೀಗಾಗಿ ಅರ್ಥಶಾಸ್ತ್ರದಲ್ಲಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಗಾತ್ರ, ಪರಿಮಾಣ ಮತ್ತು ಅದರ ಬೆಳವಣಿಗೆ ಏನಿದೆ ಇವೆಲ್ಲವೂ ಸಹ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ಬೀರುತ್ತದೆ. ಈ ಎಲ್ಲ ವಲಯ ನೋಡಿ, ಈ ಒಂದೊಂದು ವಲಯಕ್ಕೂ ಸಹ ಎಷ್ಟು ನೇರವಾದ ಸಂಬಂಧ ಇದೆ ಅಂತಂದ್ರೆ ಈ 3 ವಲಯಗಳು ಕೃಷಿ, ಕೈಗಾರಿಕೆ, ಸಾರಿಗೆ ಇವೆಲ್ಲ ಒಂದೇ ಮುಖದ ನಾಣ್ಯಗಳು ಇದ್ದಾವೆ, ಬಗೆಗಳು. ಈಗ ನೋಡಿ, ಒಂದೇ ಒಂದು ಉದಾಹರಣೆ ನಿಮಗೆ ಹೇಳೋದಾದರೆ ಬಟ್ಟೆ ಕಾರ್ಖಾನೆಗಳು, ಬಟ್ಟೆ ಉತ್ಪಾದಿಸುವ ಕಾರ್ಖಾನೆಗಳೇನಿದಾವೆ, ಈ ಬಟ್ಟೆ ಕಾರ್ಖಾನೆಗಳು ಚೆನ್ನಾಗಿ ನಡೆದುವಂತೆ ಅಂದರೆ ಈ ತೃತೀಯ ರಂಗ, ಸಾರಿಗೆ ಸಂಪರ್ಕ, ಅಲ್ಲಿ ಅನೇಕ ಜನರಿಗೆ ಉದ್ಯೋಗ ದೊರೆಯುತ್ತೆ. ಇವೆರಡೂ ಚೆನ್ನಾಗಿರಬೇಕು ಅಂದರೆ ರೈತರು ಕೃಷಿಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಾಗಬೇಕು, ಹತ್ತಿಯನ್ನು ಹೆಚ್ಚಾಗಿ ಬೆಳೆಯಬೇಕು. ಆಗ ಬಟ್ಟೆ ಮಿಲ್ಗಳು, ಬಟ್ಟೆ ಕಾರ್ಖಾನೆಗಳು ನಡೀತವೆ. ಇಲ್ಲ ಅಂದ್ರೆ ಏನಾಗುತ್ತೆ? ಬಟ್ಟೆ ಮಿಲ್ಗಳು ಬರಲಿಲ್ಲ ಅಂದ್ರೆ ನಿಂತು, ಹತ್ತಿ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಆಗೋದಿಲ್ಲ. ಸಾರಿಗೆ ಸಂಪರ್ಕ, ಅಲ್ಲಿಂದ ವಾಹನಗಳ ಮೂಲಕ ಹೋಗ್ತಕ್ಕಂಥವರಿಗೆ, ಮಾರತಕ್ಕಂಥವರಿಗೆ ಮಾರುಕಟ್ಟೆ, ಬ್ಯಾಂಕು, ಇವರೆಲ್ಲರೂ ಉದ್ಯೋಗಗಳಿಂದ ವಂಚಿತರಾಗ್ತಾರೆ. ಅದಕ್ಕೆ ಪ್ರಥಮ ಸಾಂಸ್ಥಿಕ ವಿಭಾಗವೇ ನಮ್ಮ ದೇಶದ ಅರ್ಥವ್ಯವಸ್ಥೆಯ ಬೆನ್ನು ಮೂಳೆಯಾಗಿದೆ. ಕೃಷಿ ಉತ್ಪಾದನೆ ಆಗಬೇಕು, ಅದರಲ್ಲಿ ಕೈಗಾರಿಕೆಗಳಲ್ಲಿ ವಸ್ತುಗಳು ತಯಾರಾಗಬೇಕು, ಹತ್ತಿಯಿಂದ ಬಟ್ಟೆಯನ್ನು ವಿವಿಧ ಮಾರುಕಟ್ಟೆಗಳಿಗೆ ತಲುಪಿಸ್ತಕ್ಕಂತಹ ವಾಹನಗಳು, ಮಾರುಕಟ್ಟೆಗಳು ಇವುಗಳೆಲ್ಲ ಸಹ ಅಭಿವೃದ್ಧಿಯಾಗಬೇಕು. ಹಾಗೆ ಬ್ಯಾಂಕು ವ್ಯವಹಾರ, ಹಣಕಾಸಿನ ಸಂಸ್ಥೆಗಳು ಇವು ಸಹ ಪ್ರಗತಿಯನ್ನ ಕಾಣ್ತವೆ. ಅದಕ್ಕೆ ಇವನ್ನ ಒಂದು ನಾಣ್ಯದ 2 ಮುಖಗಳು. ಇದರಲ್ಲಿ ಒಂದು ನಾಣ್ಯ ಹೋಯ್ತು, ಒಂದು ಇದಕ್ಕೆ ಅದರ ಮುಖದ ಇದು ಹೋಯ್ತು ಅಂದ್ರೆ ಆ ನಾಣ್ಯ ಚಲಾವಣೆ ಆಗೋದಿಲ್ಲ. ಹಾಗಾಗಿ ಇವೆಲ್ಲ ವಲಯಗಳು ಆರ್ಥಿಕವಾಗಿ ಹಿಂದೆ ಉಳಿತವೆ. ಹೌದಾ ವಿದ್ಯಾರ್ಥಿಗಳೇ? ಒಟ್ಟಾರೆ ನಮ್ಮ ದೇಶದ ಆರ್ಥಿಕ ಆದಾಯ ಉತ್ತಮವಾಗಲಿಕ್ಕೆ ಈ ಎಲ್ಲ ರೀತಿಯ ವಿಭಾಗಗಳು, ಅವುಗಳ ಬೆಳವಣಿಗೆ ಏನಿದೆ ಅದು ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲೂ ಸಹ ಕೈಗಾರಿಕೆಯ ನಂತರ ಕೃಷಿ ವಲಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳು, ಹೌದಾ, ಅನೇಕ ಪದಗಳು ನೋಡಿ. ಉತ್ಪಾದಕ, ಬಳಕೆದಾರ, ಗ್ರಾಹಕ, ಮಾರುಕಟ್ಟೆ, ಅನುಭೋಗ, ಹಣ, ಲಾಭ, ನಷ್ಟ ಇವೆಲ್ಲವೂ ಸಹ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ನಮ್ಮ ರಾಷ್ಟ್ರೀಯ ಆದಾಯ ನೋಡಿ, ರಾಷ್ಟ್ರೀಯ ಆದಾಯದ ಪ್ರಮಾಣವೂ ಸಹ ನಮ್ಮ ದೇಶದಲ್ಲಿ ಹೇಗೆ ಹೆಚ್ಚು ಉತ್ಪಾದನೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಒಂದು ಕೋಷ್ಟಕದಲ್ಲಿ ಕಾಣಬಹುದಾಗಿದೆ. ಕಾಣ್ತಾ ಇದೆ ನಿಮಗೆಲ್ಲ?
ವಲಯವಾರು ರಾಷ್ಟ್ರೀಯ ಆದಾಯದ ಸರಾಸರಿ ಬೆಳವಣಿಗೆಯ ದರ ಕೃಷಿಯಿಂದ 3.13 ಯಾವಾಗ 1950ರಿಂದ 65 ಈ ಅವಧಿಯಲ್ಲಿ, ಕೈಗಾರಿಕೆಯಿಂದ 6.61, ಸೇವೆಗಳು 3ನೇ ವಿಭಾಗ 4.58. ಆಗ 1965ರ ವೇಳೆಗೆ ನಮ್ಮ ದೇಶದ ಆದಾಯ ಎಷ್ಟಿತ್ತಪ್ಪ ಅಂದರೆ ಅದು 4.09 ಕೋಟಿಗಳಲ್ಲಿ, 1000 ಕೋಟಿಗಳಲ್ಲಿ ನಮ್ಮ ರಾಷ್ಟ್ರೀಯ ಆದಾಯ ಇತ್ತು. ಅದಾದ ನಂತರದಲ್ಲಿ ಏನಾಗಿದೆ, ಅದರ ಬೆಳವಣಿಗೆಯ ದರ ಹೆಚ್ಚಾಗ್ತಾ ಹೋಗಿದೆ. 1981 ಮತ್ತು 95ರಲ್ಲಿ ಆ ಬೆಳವಣಿಗೆಯ ದರ ಎಷ್ಟಾಗಿದೆ, 5.26. 2013ರಲ್ಲಿ ಅದರ ಬೆಳವಣಿಗೆಯ ದರ 7.1. ಕೆಲವೊಂದು ವರ್ಷಗಳಲ್ಲಿ ಆದಾಯ ಇದು ಕುಂಠಿತವಾಗಿರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸ್ತೀವಿ. ಯಾಕೆ ಕುಂಠಿತವಾಗತ್ತೆ ಅಂದರೆ, ಕೃಷಿಯಲ್ಲಿ ಏನಾದರೂ ತೊಂದರೆಗಳು ಆಗಿ ಬರಗಾಲ, ಪ್ರವಾಹ, ಅತಿವೃಷ್ಟಿ ಈ ರೀತಿಯ ಪ್ರಾಕೃತಿಕ ವಿಕೋಪಗಳಿಗೆ ಸಿಲುಕಿದಂತಹ ಸಂದರ್ಭದಲ್ಲಿ, ಪ್ರಕೃತಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಈ ವಲಯದಲ್ಲಿ ಉತ್ಪಾದನೆ ಕಡಿಮೆಯಾಗತ್ತೆ. ಈ ಉತ್ಪಾದನೆ ಕಡಿಮೆ ಆಯಿತು ಅಂದರೆ ತಯಾರಿಕಾ ವಿಭಾಗ, ಕೈಗಾರಿಕಾ ವಿಭಾಗ ಏನಿದೆ, ವಸ್ತುಗಳನ್ನು ತಯಾರಿಸ್ತಕ್ಕಂತಹ ಎಲ್ಲ ಕೃಷಿ ಆಧಾರಿತ ಕೈಗಾರಿಕೆಗಳು ಕೊರತೆಯನ್ನು ಅನುಭವಿಸ್ತವೆ. ಕೈಗಾರಿಕೆಗಳಿಗೆ ಬಹಳಷ್ಟು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದೇನು, ಮುಖ್ಯವಾಗಿ ಕಚ್ಚಾ ವಸ್ತು, ರಾ ಮೆಟೀರಿಯಲ್, ಇದು ಬಹಳ ಮುಖ್ಯ ಆಗತ್ತೆ, ಹೌದಲ್ವೇ? ಹಾಗೆ ಈ ವಿಭಾಗಗಳು ಇಟ್ಕೊಂಡು ಹೋಗ್ತವೆ. ಒಟ್ಟಾರೆ ವಿದ್ಯಾರ್ಥಿಗಳೇ, ನಮ್ಮ ದೇಶದ ರಾಷ್ಟ್ರೀಯ ಆದಾಯ, ಅದರ ಮಹತ್ವ ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿದೆ, ಹೌದಲ್ವೇ? ಸಂಪೂರ್ಣವಾಗಿ ವಿಡಿಯೋವನ್ನು ಗಮನವಿಟ್ಟು ಆಲಿಸಿ, ನಂತರ ಈ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಬರೆದು ನಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ಗೆ ಅದನ್ನು ಕಳಿಸ್ಕೊಡಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದ.